ಇವತ್ತಿನ ರೆಸಿಪಿ ಬಂದು ಚಾಪೀಸ್ ಮಾಡೋದು. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಚಿಕನ್ನು. ನಾವು ಅದನ್ನು ಕ್ಲೀನಾಗಿ ತೊಳೆದು ಕಾಯಲಿಕ್ಕೆ ಇಡಬೇಕು. ಒಂದು ಪಾತ್ರೆಗೆ ಹಾಕ್ಕೊಂಡು ನೋಡ್ತಿದ್ದೀರಲ್ಲ, ಈಗ ತೊಳೆದಿಟ್ಕೊಂಡಿದ್ದೀನಿ. ಸ್ಟವ್ ಹಚ್ಚಿ ಇಟ್ಟಿದ್ದೀನಿ. ಅದ್ರ ಮೇಲೆ ನಾನು ಸ್ವಲ್ಪ ರುಚಿ ಹಾಗೂ ಅರಿಶಿಣದ ಪುಡಿನ ಹಾಕ್ಕೋತಾ ಇದ್ದೀನಿ. ಅದು ಚೆನ್ನಾಗಿ ನೀರು ಸುಣ್ಣಬೇಕು. ನೋಡಿದ್ರಲ್ಲ, ಈಗ ಈ ರೀತಿ ಸುಂಡಿದೆ. ಈಗ ನಾವು ಒಂದು ಕಡೆ ಮಸಾಲ ಪದಾರ್ಥಗಳನ್ನು, ಇದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆನ ಹಾಕ್ಕೊಳ್ಳೋಣ. ಚಕ್ಕೆ, ಲವಂಗ, ಈರುಳ್ಳಿ, ಟೊಮೊಟೊ ಹಣ್ಣು, ಒಣಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪನೇ ಸ್ವಲ್ಪ ಕಾಯಿ. ಇಷ್ಟನ್ನು ಹಾಕ್ಕೊಂಡು ನಾವು ಅದ್ರ ಜೊತೆಗೆ ಅರಿಶಿಣದ ಪುಡಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ನೀರು ಸುಂಡಿದೆ. ಸುಂಡಿರೋ ಪಾತ್ರೆಗೆ ನಾನು ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಮಿಕ್ಸ್ ಮಾಡ್ಕೋತಾರೆ. ಅದನ್ನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಈಗ ನಾವು ನೀರು ಹಾಕ್ಕೊತ ಇದ್ದೀವಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು. ನಾವು ಅನ್ನದ ಜೊತೆಗೋ ಇಲ್ಲಾಂದರೆ ಬರೀ ಹಾಗೆ ತಿನ್ನೋದಕ್ಕೋ ನೋಡಿಕೊಂಡು ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೇಕು. ನಾನು ಈಗ ಗೀ ರೈಸ್ ಜೊತೆಗೆ ನೆಂಚ್ಕೊಂಡು ತಿನ್ನೋಕ್ಕೋಸ್ಕರ ಮಾಡ್ತಾ ಇರೋದು. ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದು ಸಾಕಾಗಲಿಲ್ಲ ಅಂತ ಇನ್ನೊಂದು ಸ್ವಲ್ಪ ಹಾಕ್ಕೊತ ಇದ್ದೀನಿ. ಅದು ಬೇಯಲಿಕ್ಕೆ ಬೇಕು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಾನು ಒಂದು ಚಿಕನ್ನು ಮುಳುಗುವಷ್ಟು ಹಾಕ್ಕೊಂಡು ಅದನ್ನು ಬೇಯಲಿಕ್ಕೆ ಬಿಟ್ಟಿದ್ದೀನಿ. ನೋಡ್ತಿದ್ದೀರಲ್ಲ, ಈಗ ಬೇಯ್ತಿದೆ, ಬೆಂದಿದೆ ಅಂತ ಸ್ವಲ್ಪ ಮಳಬೇಕಾದಾಗ ಸ್ವಲ್ಪ ಹಾಕ್ಕೋಬೇಕು. ಯಾಕೆಂದರೆ ನಾವು ಆಲ್ರೆಡಿ ಬೇಯಿಸೋಕ್ಕಿಂತ ಮುಂಚೆನೇ ಹಸಿ ಮಾಂಸದ ಜೊತೆಗೆ ಸ್ವಲ್ಪ ಹಾಕಿದ್ವಿ. ಅದಕ್ಕೆ ನಾವು ಈಗ ಸ್ವಲ್ಪನೇ ಸ್ವಲ್ಪ ಹಾಕ್ಕೋಬೇಕು. ಇಷ್ಟೇ.